ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಮಾತು, ನುಡಿ, ನಡೆ ಇದಕ್ಕೆ ಸಂಬಂಧಿಸಿದ ಡೆವಲಪ್ಮೆಂಟು. ದೆಹಲಿಗೆ ಹೋಗಿದ್ದ ಡಿ ಕೆ ಶಿವಕುಮಾರೇ ಒಬ್ಬರು, ವಾಪಸ್ ಬಂದಿದ್ದ ಡಿ ಕೆ ಶಿವಕುಮಾರೇ ಒಬ್ಬರು ಅನ್ನೋ ಹಂಗೆ ಆಗ್ಬಿಟ್ಟಿದೆ. ಯಾವತ್ತೂ ನನಗೊಂದು ವೈಬ್ರೇಷನ್ ಇದೆ, ಫೇಸ್ ಇದೆ. ನನ್ನನ್ನು ಕೇರಳಕ್ಕೂ ಕರೀತಾರೆ, ಆಂಧ್ರಕ್ಕೂ ಕರೀತಾರೆ, ತೆಲಂಗಾಣಕ್ಕೂ ಕರೀತಾರೆ, ದಿಲ್ಲಿಗೂ ಕರೀತಾರೆ, ಅಸ್ಸಾಂಗೂ ಕರೀತಾರೆ. ಯಾಕೆ ಕರೀತಾರೆ? ನನಗೊಂದು ವೈಬ್ರೇಷನ್ ಇದೆ. ಈ ಮಾತು ಆಡ್ದವ್ರಲ್ಲ ಡಿ ಕೆ ಶಿವಕುಮಾರ್. ಆ ಮಾತು ಕೇಳಿಸ್ಕೊಂಡಾಗ ನಮಗೆ ಅನ್ನಿಸ್ತಾ ಇತ್ತು, ದಿಲ್ಲಿಲಿ ಏನೋ ಆಗಿದೆ, ಏನೋ ಆಗಿದೆ. ಏನಾಯಿತು ಅನ್ನೋ ಸುದ್ದಿಗಳು ಹೊರಗೆ ಬರೋಕ್ಕೆ ಟೈಮ್ ತಗೋತವೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಸಂತೆಲಾಗಿರೋದಿಲ್ಲ, ಅಲ್ಲಿ ಏನಾಗಿರುತ್ತೋ ಅದು ಕ್ಲೋಸ್ಡ್ ಡೋರಲ್ಲಾಗಿರುತ್ತೆ. ಏನಾಯಿತು ಅನ್ನೋದನ್ನು ಅಲ್ಲಿದ್ದವ್ರು ಹೊರಗಡೆ ಬಂದು ತಮ್ಮ ಆಪ್ತರ ಮುಂದೆ ಹೇಳ್ಕೊತಾರೆ, ಅವ್ರು ಇನ್ನೊಬ್ಬರು ಮುಂದೆ ಹೇಳ್ತಾರೆ. ಸುದ್ದಿ ಹಿಂಗೆ ಹರಡ್ತಾ ಹೋಗುತ್ತೆ. ಮೊದಲಿಗೆ ನಮಗೆ ಬಂದಿದ್ದು ಡಿ ಕೆ ಶಿವಕುಮಾರ್ಗೊಂದು ಅಭಯ ಕೊಟ್ಟು ಕಳಿಸಿದೆ ಹೈಕಮಾಂಡು ಅಂತ. KPCC ಅಧ್ಯಕ್ಷರ ಬದಲಾವಣೆ ಅವ್ರು ಹಾಗೆ ಮಾತಾಡ್ತಿರ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಹೋಗಿ ಅಂತ ಹೇಳಿ ಕಳಿಸಿದೆ. ಆ ಅಭಯದ ಹುರುಪಿನಲ್ಲಿ ಬಂದು ಈ ಮಾತುಗಳನ್ನು ಆಡಿದ್ರು ಅವರು ಅಂತ. ಅದಾದ ಮೇಲೆ ಸೆಕೆಂಡ್ ರೌಂಡ್ ಸುದ್ದಿ ಇನ್ನೂ ಇಂಟ್ರೆಸ್ಟಿಂಗ್ ಇದೆ. ಡಿ ಕೆ ಶಿವಕುಮಾರ್ ಡೋಸ್ ಕೊಟ್ಟು ಬಂದಿದ್ದಾರಲ್ಲಿ. ದೆಹಲಿ ವರಿಷ್ಠರು ಅವ್ರು ಏನು ಮಾತಾಡಿದ್ರು, ಇವ್ರು ಮಾತಾಡಿದ್ದೇ ಜಾಸ್ತಿ ಅಂತೆ ಬರ್ತಾ ಇರುವ ಸುದ್ದಿಗಳ ಪ್ರಕಾರ. ಏನು KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತಾರ ಸಿದ್ದರಾಮಯ್ಯ ಬಣದವರು. ಆಯಿತು, ಕೆಳಗಿಳಿತೀನಿ, ಪವರ್ ಶೇರಿಂಗ್ ಸೂತ್ರದ ಬಗ್ಗೆ ಹೇಳಿ ನನಗೆ. 2023 ಮೇ 18ನೇ ತಾರೀಕು ತೆಗೆದುಕೊಂಡ ನಿರ್ಧಾರವನ್ನು ಯಾವಾಗ ಜಾರಿ ಮಾಡ್ತೀರಿ, ಹೆಂಗೆ ಜಾರಿ ಮಾಡ್ತೀರಿ, ಅದರ ಬಗ್ಗೆ ಕ್ಲಾರಿಟಿ ಕೊಡಿ. ನನಗೇನು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದು ಹೋಗೋದಕ್ಕೆ ನಾನು ತಯಾರಾಗಿದ್ದೀನಿ ಅಂದ್ರಂತೆ. ಎದುರಿಗೆ ಕುಳಿತಂಥವರು ಶಾಕ್ ಆಗಿದ್ದಾರೆ. ಕೇಳಿಸ್ಕೊಳ್ತಾ ಇದ್ದಂಥವರು ಶಾಕ್ ಆಗಿದ್ದಾರೆ. ಅದಾದ ನಂತರ ತಮ್ಮ ನೇತೃತ್ವದಲ್ಲಿ ಪಕ್ಷ ಎಲ್ಲಿಂದ ಎಲ್ಲಿಗೆ ಹೋಯಿತು, ಸಂಘಟನೆ ಹೇಗಿತ್ತು, ಹೇಗಾಗಿದೆ, ಮತ್ತು ತಮ್ಮ ನೇತೃತ್ವ ಮುಂದುವರಿಯುವುದರ ಅವಶ್ಯಕತೆ ಎಷ್ಟಿದೆ, ಯಾಕಿದೆ ಅನ್ನೋದನ್ನು 10 ಬುಲೆಟ್ ಪಾಯಿಂಟ್ನಲ್ಲಿ ಹೇಳಿದ್ರಂತೆ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3. ಎದುರಿಗಿದ್ದಂಥವರು ಅಪೀಲೇ ಇಲ್ಲ ಅನ್ನುವ ರೀತಿಯಲ್ಲಿ ಕೇಳಿಸಿಕೊಳ್ತಿದ್ರಂತೆ. ಒಂದು ಕಡೆ ಏನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯತ್ತಾನೆ, ಇಳಿತೀನಿ, CM ಯಾವಾಗ ಮಾಡ್ತೀರಿ ಹೇಳಿ, ಏನಾಗಬೇಕು ಅವ್ರು ಹಿಂಗೆ ಪ್ರಶ್ನೆ ಕೇಳ್ಬಿಟ್ರೆ. ಕರ್ನಾಟಕದ ವಿಷಯದಲ್ಲಿ BJP ವರಿಷ್ಠರಿಗೂ ಕರ್ನಾಟಕ ತಲೆನೋವು, ಕಾಂಗ್ರೆಸ್ ವರಿಷ್ಠರಿಗೂ ತಲೆನೋವಾಗಿದೆ. ಅವರಿಗೆ ಸಂಹೌ ಸ್ಟೇಟಸ್ ಕೋ ಮೇಂಟೈನ್ ಹಾಕ್ಕೊಂಡು ಹೋದರೆ ಸಾಕು. ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮುಂದುವರ್ಕೊಂಡು ಹೋಗ್ಬೇಕು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರ್ಕೊಂಡು ಹೋಗ್ಬೇಕು. ಅಷ್ಟಾದರೂ ಸಾಕಾಗಿದೆ ಅವ್ರಿಗೆ. ಸಿದ್ದರಾಮಯ್ಯ ಬಣದವರು ಆಂಟಿಸಿಪೇಟ್ ಮಾಡ್ತಾ ಇರೋದು ನವೆಂಬರು ಡಿಸೆಂಬರ್ ಅಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಆ್ಯಕ್ಟಿವಿಟಿ ಜೋರು ಮಾಡ್ತಾರೆ, ತಮ್ಮ ಅಧಿಕಾರಕ್ಕಾಗಿ ತಮ್ಮ ಹಕ್ಕು ಸಾಧನೆಯನ್ನು ಶುರು ಮಾಡ್ಕೋತಾರೆ ಅಂತ. ಅದಕ್ಕೆ ಅವ್ರು ಈಗಿಂದಾನೆ ನೀವು KPCC ಅಧ್ಯಕ್ಷರಾಗಿದ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, KPCC ಅಧ್ಯಕ್ಷರೇ ಆ ಸ್ಥಾನದಿಂದಾನೇ ನೀವು ಕೆಳಗಿಳಿಬೇಕು ಅಂತ ನಿಂತ್ಕೊಂಡಿರೋದು. ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾರೆ, ಪಾಲಿಟಿಕ್ಸ್ ಅನ್ನೋದು ಫುಟ್ಬಾಲ್ ಅಲ್ಲ, ಚೆಸ್ ಇದು ಅಂತ. ನೀವು ಯಾವ ಪಾನ್ ಮೂವ್ ಮಾಡ್ತೀರೋ ನಾನು ಆ ಪಾನನ್ನು ಮೂವ್ ಮಾಡ್ತೀನಿ. ಅದರ ಭಾಗವಾಗಿ ನಡೆದದ್ದು ಆ ನ್ಯೂ ಫೌಂಡ್ ಹಿಂದುತ್ವ. ವಾಪಸ್ ಬಂದ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕುಂಭಮೇಳದ ಆಯೋಜನೆಯನ್ನು ಹೊಗಳಿದರು. ಸಣ್ಣ ಪುಟ್ಟ ಏನೋ ಆಗಿರ್ಬೋದ್ರಿ, ಒಟ್ಟಾರೆಯಾಗಿ ತುಂಬ ಚೆನ್ನಾಗಿ ಆಯೋಜನೆಗೊಂಡಿತ್ತದು ಅಂತ ಹೇಳ್ಬಿಟ್ರು. ದಿಲ್ಲಿಯಿಂದ ಬಂದ ಮೇಲೆ ಸದ್ಗುರು ಅವರ ಜೊತೆಗೆ ವೇದಿಕೆ ಹಂಚ್ಕೊಂಡ್ರು, ಪಕ್ಕದಲ್ಲಿ ಅಮಿತ್ ಶಾ ಇದ್ದರು. ಇದೆಲ್ಲ ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರುವ ಲಾಂಗರ್ ಗೇಮ್. ಇದು 2028ರ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಇವರು ಆಡ್ತಿರೋದು. 2014ರ ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಹೀನಾಯವಾಗಿ ಸೋತಾಗ 44 ಕ್ಷೇತ್ರಗಳಿಗೇನು ಕುಸಿತಲ್ಲ, ಕಾಂಗ್ರೆಸ್ ಅಧಿಕೃತ ವಿಪಕ್ಷ ಕೂಡ ಆಗಲಿಲ್ಲ. ಹಿಂಗೆ ಯಾಕಾಯಿತು ಅಂತ
ಒಂದು ವರದಿ ಕೊಡಿ ಅಂತ ಎ ಕೆ ಆಂಟನಿ ಅವರ ನೇತೃತ್ವದಲ್ಲಿ, ಎ ಕೆ ಆಂಟನಿ ಕೇರಳದ ಕಾಂಗ್ರೆಸ್ ಮುಖಂಡರು, ಮಾಜಿ ಕೇಂದ್ರ ಸಚಿವ, ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಸೋನಿಯಾ ಗಾಂಧಿ ಅವರು ರಚನೆ ಮಾಡಿದ್ರು. ಸಮಿತಿ ಒಂದು ರಿಪೋರ್ಟ್ ಕೊಡ್ತು. ಆ ರಿಪೋರ್ಟ್ನಲ್ಲಿ ಉಳಿದೆಲ್ಲ ಅಂಶಗಳಿಗಿಂತಲೂ ಬಹಳ ಗಾಢವಾಗಿದ್ದಂಥ ಅಂಶ, ನಮ್ಮ ಪಕ್ಷದ ಬಗ್ಗೆ ಹಿಂದೂ ವಿರೋಧಿ ಅನ್ನುವ ಮನೋಭಾವನೆ ಇದೆ ಜನರಲ್ಲಿ ಅಂತ. ಹಿಂದೂ ವಿರೋಧಿ ಅನ್ನುವ ಮನೋಭಾವನೆ ಇದೆ, ಮತ್ತು ಆ ಮನೋಭಾವನೆ ರಾತ್ರೋರಾತ್ರಿ ಮೂಡಿದ್ದಲ್ಲ. 1990ರ ಆರಂಭದಿಂದಲೂ ನಿಧಾನವಾಗಿ ಬೆಳೆದುಕೊಂಡು ಬಂದಂಥದ್ದು. ಅದಕ್ಕೆ 100 ಕಾರಣಗಳನ್ನು ಕಾಂಗ್ರೆಸ್ನವರೇ ಕೊಟ್ಟಿದ್ರು, ಇಲ್ಲ ಅಂತಲ್ಲ. ವಿಪರೀತದ ತುಷ್ಟೀಕರಣ, ಹಿಂದೂಗಳ ಭಾವನೆಗಳ ಜೊತೆಗೆ ಆಟವಾಡುವಂಥ ಹೇಳಿಕೆಗಳು, ನಿರ್ಧಾರಗಳು ಎಲ್ಲವೂ ಬಂದು ಅದರ ನೇರ ಲಾಭ ಬಿ ಜೆ ಪಿಗಾಯಿತು. ಬಿ ಜೆ ಪಿ 35 ವರ್ಷಗಳ ನಂತರ ಏಕಾಂಗಿಯಾಗಿ ಒಂದು ಪಕ್ಷ ಅಧಿಕಾರಕ್ಕೆ ಬರೋ ಹಂಗಾಯ್ತು 2014ರಲ್ಲಿ. ಅದಾದ ಮೇಲೆ ಅದರದ್ದೊಂದು ಕೋರ್ಸ್ ಕರೆಕ್ಷನ್, ಟೆಂಪ್ರರಿ ಕೋರ್ಸ್ ಕರೆಕ್ಷನ್ ಅದಾಗಿದ್ದು. ಅದಾದ ಮೇಲೆ ರಾಹುಲ್ ಗಾಂಧಿ ಏಕಾಏಕಿ ಸಾಫ್ಟ್ ಹಿಂದುತ್ವ ಶುರು ಮಾಡ್ಕೊಂಡ್ಬಿಟ್ರು. ಸಾಫ್ಟ್ ಹಿಂದುತ್ವ ಏನು, ದೇವಸ್ಥಾನಕ್ಕೆ ಹೋಗಿದ್ದೇನು, ಭಸ್ಮ ಹಚ್ಕೊಂಡು ಪೂಜೆ ಕೂತ್ಕೊಳ್ಳೋದು, ಪಂಚೆ ಉಟ್ಕೊಂಡು ಹೋಗೋದು, ನಾನು ಜನೇವುಧಾರಿ ಹಿಂದೂ ಅಂದಿದ್ದು, ಈ ರೀತಿಯಾದ ಮಾತುಗಳು. ಸ್ಪೆಷಲಿ ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಬ್ಬ ಕೌಲ ಬ್ರಾಹ್ಮಣ ಅಂತ ಕಾಂಗ್ರೆಸ್ಸಿನ ವಕ್ತಾರರು ಹೇಳಕ್ಕೆ ಶುರು ಮಾಡಿದ್ರು. ಅದು ಜನರಿಗೆ ಅಪೀಲ್ ಆಗಲಿಲ್ಲ. ಅಫ್ಕೋರ್ಸ್ ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಮಟ್ಟಿಗೆ ಲಾಭ ಆಯಿತು, ಬಟ್ ಬೈ ಆ್ಯಂಡ್ ಲಾರ್ಜ್ ಜನರಿಗೆ ಅಪೀಲ್ ಆಗಲಿಲ್ಲ ಅದು. ಡಿ ಕೆ ಶಿವಕುಮಾರ್ ಅವರು ಮಾಡೋದಕ್ಕೆ ಹೋದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರರ ಭಕ್ತಿಯನ್ನು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಈಗ ನಾಳೆ ದಿವಸ ಇದೇ ಮಾದರಿಯ ಭಕ್ತಿಯನ್ನು ಸಿದ್ದರಾಮಯ್ಯನವರು ತೋರಿಸೋದಕ್ಕೆ ಶುರು ಮಾಡಿದ್ರೆ ಜನ ಪ್ರಶ್ನೆ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ತೋರಿಸೋದಕ್ಕೆ ಶುರು ಮಾಡಿದ್ರೆ ಜನ ನಗ್ತಾರೆ. ಯಾಕಂದರೆ ಹಿಂದಿನ ನಿಲುವುಗಳು ಹಂಗಿದ್ದಾವೆ. ಡಿ ಕೆ ಶಿವಕುಮಾರದ ಹಂಗಲ್ಲ. ಡಿ ಕೆ ಶಿವಕುಮಾರ್ ಅವರು ತಮ್ಮ ದೈವ ಭಕ್ತಿಯನ್ನು ಬಹಳ ಓಕಲ್ಲಾಗಿ ಇಟ್ಕೊಂಡಿದ್ದಾರೆ, ಎಕ್ಸಿಬಿಟ್ರಿಯಾಗಿ ಇಟ್ಕೊಂಡಿದ್ದಾರೆ. ಅದನ್ನು ಬಳಸಿಕೊಂಡು 2028ರ ಚುನಾವಣೆಯ ವೇಳೆಗೆ ಕಾಂಗ್ರೆಸ್ನಲ್ಲಿ ಒಂದು ಹೊಸ ವೋಟ್ ಬ್ಯಾಂಕನ್ನು ಕಲ್ಟಿವೇಟ್ ಮಾಡೋದಕ್ಕೆ ಸಾಧ್ಯನಾ ಅನ್ನುವ ಪ್ರಯತ್ನ ಇದು. ಡಿಸೆಂಬರ್ ಅಷ್ಟೊತ್ತಿಗೆ ಬೇಕೋ ಬೇಡವೋ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ರಿಗೂ ಒಂದು ಕಿತ್ತಾಟವಾಗುವ ಸಾಧ್ಯತೆ ಲಕ್ಷಣ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವ್ರ ಹಿಂದೆ ನಿಂತಿರುವಂಥವರು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು. ಅದರಷ್ಟೇ ತೂಕದ ಇನ್ನೊಂದು ವೋಟ್ ಬ್ಯಾಂಕ್ ಇದೆ, ಬಿ ಜೆ ಪಿ ಜೊತೆಗಿದೆ. ಹಿಂದುತ್ವದ ಬಗ್ಗೆ ಮಾತನಾಡುವಂಥ ಹುಡುಗರು, 35 ವರ್ಷದ ಒಳಗಿನವರು. ಆ ವೋಟ್ ಬ್ಯಾಂಕನ್ನು ಛಿದ್ರ ಮಾಡಿ ತಮ್ಮ ಕಡೆಗೆ ಸ್ವಲ್ಪ ಸೆಳೆದುಕೊಳ್ಳೋದಕ್ಕೆ ಸಾಧ್ಯ ಆದರೆ ಡಿ ಕೆ ಶಿವಕುಮಾರ್ ಹಿಂದೂ ಒಂದು ಗಟ್ಟಿಯಾದ ಮತಗಳಿದ್ದಾವೆ ಅಂತ ಅರ್ಥ ಆಗುತ್ತೆ. ಅದರ ಪ್ರಯತ್ನ ಜೊತೆಗೆ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ, ನಾವೇನು ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿದ್ದೀವ ಅಂತ. ಒಕ್ಕಲಿಗ ಸಮುದಾಯ, ಹಳೆ ಮೈಸೂರು ಭಾಗದಲ್ಲಿ ಸಾಂದ್ರತೆ ಹೆಚ್ಚು. ದೇವೇಗೌಡರು ಒಕ್ಕಲಿಗ ಮತದ ಮೇಲೆ ಹಿಡಿತ ಸಾಧಿಸಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಬೆಳೆದಂತೆಲ್ಲ ಒಕ್ಕಲಿಗ ಮತಗಳು ಇವ್ರ ಕಡೆ ಬರ್ತವೆ. ದೇವೇಗೌಡರ ಕುಟುಂಬದಿಂದ ಒಕ್ಕಲಿಗ ಮತಗಳ ಅಷ್ಟೂ ಹಿಡಿತವನ್ನು ಡಿ ಕೆ ಶಿವಕುಮಾರ್ ಸಾಧಿಸಿಕೊಂಡರೂ ಕೂಡ ರಾಜ್ಯದಾದ್ಯಂತ ಅದರ ಪ್ರಭಾವ ಇರೋದಕ್ಕಾಗೋದಿಲ್ಲ. ರಾಜ್ಯದಾದ್ಯಂತ ಪ್ರಭಾವ ಇರಬೇಕಂದ್ರೆ ಹಿಂದುತ್ವದ ಓಟ್ಗಳು ಬರಬೇಕು. ಈ ಎಲ್ಲ ಆಧಾರದ ಮೇಲೆ ನ್ಯೂ ಫೌಂಡ್ ಹಿಂದುತ್ವವನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ ಅನ್ನುವ ಲೆಕ್ಕಾಚಾರ. ಇದು ಕಾಂಗ್ರೆಸ್ನವ್ರಿಗೊಂದು ಟೆನ್ಷನ್ ಮಾಡುತ್ತೆ. ಕಾಂಗ್ರೆಸ್ನವರು ಪೂಜೆ ಪುನಸ್ಕಾರ ಇವನ್ನೆಲ್ಲ ಯಾವಾಗ ಬೇಕು ಆವಾಗ ಇಟ್ಕೊಂಡಿದ್ದಾರೆ. ಯಾವಾಗ ಬೇಕು ಆವಾಗ. ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಶಬ್ದಕ್ಕೆ ಅಶ್ಲೀಲವಾದ ಅರ್ಥ ಇದೆ ಅಂತ ಹೇಳಿದವರು. ಡಿ ಕೆ ಶಿವಕುಮಾರ್ ಅವರು ಬಂದು ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುತ್ತೇನೆ ಅಂತ ಹೇಳಿದವರು. ಕಾಂಗ್ರೆಸ್ನಲ್ಲಿ ಎಷ್ಟು ತಳಮಳವೋ ಬಿ ಜೆ ಪಿಯಲ್ಲೂ ಅಷ್ಟೇ ತಳಮಳ ಇದ್ರದ್ದು. ಏನಾಗುತ್ತೋ ಏನೋ ವಿಪರೀತ ಒಂದು ಹೆಸರು ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಏಕನಾಥ್ ಶಿಂಧೆ ಅಂತ ಆರ್ ಅಶೋಕ್ ಅವರು ಮಾತಾಡಿದರು, ಇವತ್ತು ಶ್ರೀರಾಮುಲು ಅವರು ಮಾತಾಡಿದ್ದಾರೆ.
ಮಹಾರಾಷ್ಟ್ರದಲ್ಲಿ ಹೆಂಗೆ ಶಿವಸೇನೆಯ 2/3 MLAಗಳನ್ನು ನೋಡ್ಕೊಂಡು ಏಕನಾಥ್ ಶಿಂದೆ ಬಂದುಬಿಟ್ರಲ್ಲ, ಹಂಗೆ ಕರ್ನಾಟಕದಲ್ಲೂ ಇದ್ದಾರೆ. ಆ ಪಾಸಿಬಿಲಿಟಿ ಕಾಣಿಸ್ತಾ ಇಲ್ಲ, ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಅಲ್ಲಿ ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಏಕನಾಥ್ ಶಿಂದೆಗೂ BJPಗೂ ಕಿತ್ಕೊಂಡಂಗೆ ಕಾಣಿಸ್ತಾ ಇದೆ. ಏಕನಾಥ್ ಶಿಂದೆ BJP ಬಡದಾಡ್ಕೊತಾ ಇದ್ದಾರೆ ಅಲ್ಲಿ. ಇಲ್ಲಿ DK ಶಿವಕುಮಾರ್ ಏಕನಾಥ್ ಶಿಂದೆ ಆಗಬಹುದಾ? ಹಂಗಾದ್ಬಿಟ್ರೆ ರಾಜಕೀಯ ಚಿತ್ರಣ ಹೆಂಗೆ ಬದಲಾಗುತ್ತೆ? ದೀಸ್ ಆರ್ ಆಲ್ ಜಂಪಿಂಗ್ ದ ಗನ್ಸ್. ಶ್ರೀರಾಮುಲು ಅವ್ರು ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ರಾಜಕಾರಣದಲ್ಲಿ ಯಾವುದು ಕೂಡ ನಿಂತು ನೀರೇನಲ್ಲ, ಅದೊಂದು ಹರಿತಾ ಇರುವಂತ ನೀರಿದ್ದಂತೆ ರಾಜಕಾರಣ. ಒಂದು ರೀತಿ ಕ್ಷಿಪಣಿ ಆದಂತ ಬದಲಾವಣೆಗಳು, ಕ್ಷಿಪಣವಾದಂತ ರಾಜಕೀಯ ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ವೀರೇಂದ್ರ ಪಾಟೀಲ್ ಅವ್ರನ್ನ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ರು ಅನ್ನೋಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ನಮ್ಮ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ. ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂಥ ಬದಲಾವಣೆಗಳಾಯಿತು, ಆ ರೀತಿಯನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ನಮಗೆ ಕಾಣ್ತಾ ಇದೆ. ಆ ಶಿಂದೆ ಫಿನಾಮ ಮಹಾರಾಷ್ಟ್ರದಲ್ಲಿ ಹಂಗೆ ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತೋ, ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂದೆ ಫಿನಾಮ ಪ್ರಾರಂಭ ಆಗ್ಬೋದು ಅನ್ನೋಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ವಿಪರೀತ ಇದೆ. ಹೆಂಗೆ ಆಲ್ರೆಡಿ ಹೊಡೆದಾಟ ಶುರುವಾಗಿದೆ. DK ಶಿವಕುಮಾರ್ ಅವರು ಈಶಾ ಫೌಂಡೇಶನ್ಗೆ ಹೋದರು, ಮಹಾಕುಂಭಕ್ಕೆ ಹೋದರು. ಯಾಕೆ ಹೋದರು ಎಲ್ರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಥ್ರೆಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಹೋಗಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.